ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು NET ಕನ್ನಡ ಪ್ರಶ್ನೆ ಪತ್ರಿಕೆಯ ಮುಂದುವರೆದ ಸರಣಿಯನ್ನು ನೋಡೋಣ. ವಿಶ್ಲೇಷಣೆ ಮಾಡ್ತಾ ಇದ್ವಿ ಅಲ್ವಾ, 70ನೇ ಪ್ರಶ್ನೆವರೆಗೂ ಆಗಿತ್ತು. ಇವತ್ತು 71ನೇ ಪ್ರಶ್ನೆ. ಅಪ್ಪ ಮಗ ಎಂಬ 4 ಸಾಲಿನ ಕವನ ಬರೆದವರು ಯಾರು ಅಂತ ಕೇಳಿದರೆ UR ಅನಂತಮೂರ್ತಿ, AK ರಾಮಾನುಜನ್, P ಲಂಕೇಶ್, BC ರಾಮಚಂದ್ರ ಶರ್ಮಾ. ಇದಕ್ಕೆ ಸರಿಯಾಗಿರುವಂಥ ಉತ್ತರ AK ರಾಮಾನುಜನ್. ಇವರು ನವ್ಯ ಕವಿಗಳಾಗಿರ್ತಾರೆ. ಕುಂಟೋ ಬಿಲ್ಲೆ ಅನ್ನೋ ಕವನ ಸಂಕಲನದಲ್ಲಿ ಈ ಅಪ್ಪ ಮಗ ಅನ್ನೋ ಒಂದು ಕವನ ಬರುತ್ತೆ, ಕಿರುಗವನ ಇದು. ಮಿಕ್ಕಿರೋಂಥ ಆಪ್ಷನ್ ನೋಡಿ, UR ಅನಂತಮೂರ್ತಿ. ಇವರು ಮಿಥುನ, ಗಾಳ, ಅಜ್ಜನ ಹೆಗಲ ಸುಕ್ಕುಗಳು, ಬಾವಲಿ ಇವೆಲ್ಲ ಇವರ ಕವನ ಸಂಕಲನಗಳು. ಇನ್ನು P ಲಂಕೇಶ್ ಅವ್ರದ್ದು ಬಿಚ್ಚು, ತಲೆಮಾರು, ನೀಲು ಕಾವ್ಯ ಮತ್ತು ಅವ್ವ ಅನ್ನೋ ಜನಪ್ರಿಯ ಕವಿತೆಯನ್ನು ಕೊಟ್ಟಿರೋಂಥವ್ರು P ಲಂಕೇಶ್ ಅವರು. BC ರಾಮಚಂದ್ರ ಶರ್ಮಾ ಇವರು ಹೇಸರಗತ್ತೆ, ಸಪ್ತಪದಿ, ಹೃದಯ ಗೀತ, 7 ಸುತ್ತಿನ ಕೋಟೆ ಇವೆಲ್ಲ ಇವರ ಪ್ರಮುಖ ಕವನ ಸಂಕಲನಗಳು. ನೆಕ್ಸ್ಟ್ 72ನೇ ಪ್ರಶ್ನೆ. ಯುರೋಪಿನ 14 ಸಾಲಿನ ಭಾವಗೀತ ಪ್ರಕಾರವೊಂದಕ್ಕೆ ಕನ್ನಡದಲ್ಲಿ ಬಳಕೆಯಾಗಿಲ್ಲದ ಹೆಸರು. ಈ ರೀಸೆಂಟ್ 1 ಮಂತ್ ಬ್ಯಾಕಲ್ಲೇನೋ ನಾನು ಭಾವಗೀತೆ ಪ್ರಕಾರದ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಹೊಸಗನ್ನಡ ಸಾಹಿತ್ಯದ ಪ್ರಕಾರಗಳು ಅಂತ ಗದ್ಯ ಪದ್ಯ ಅಂತ ಡಿವೈಡ್ ಮಾಡಿಕೊಂಡು ಕಾವ್ಯದಲ್ಲಿ ಭಾವಗೀತೆ ಪ್ರಕಾರ ಬರುತ್ತೆ, ಲಿರಿಕ್ ಅಂತ. ಈ ಲಿರಿಕ್ಕಲ್ಲಿ ಒಟ್ಟು ಸುಮಾರು ಪ್ರಮುಖವಾಗಿ 5 ವಿಧಗಳು ಬರ್ತವೆ: ಸುನೀತ, ಪ್ರಗಾತ, ಶೋಕಗೀತೆ, ಮುಕ್ತಕಗಳು, ಸೀಸಪದ್ಯ ಅಂತ. ಇಲ್ಲಿ ಯುರೋಪಿನ 14 ಸಾಲಿನ ಭಾವಗೀತ ಪ್ರಕಾರವೊಂದಕ್ಕೆ ಕನ್ನಡದಲ್ಲಿ ಬಳಕೆಯಾಗಿಲ್ಲದ ಹೆಸರು ಅಂತ ಕೇಳಿದರೆ 14 ಸಾಲು ಅಂತಲೇ ನಮಗೆ ಗೊತ್ತಾಗುತ್ತೆ, ಅದು ಸಾನೆಟ್ ಅಂತ. ಈ ಸಾನೆಟ್ನ ನಮ್ಮ ಕನ್ನಡದಲ್ಲಿ ಅಷ್ಟಪದಿ ಅಥವಾ ಸುನೀತ ಅಂತ ಬಳಕೆ ಮಾಡ್ಕೊಂಡಿದ್ದಾರೆ. ಮತ್ತು ಅದೇ ಹೆಸರು ಸಾನೆಟ್ ಅಂತಲೂ ಕೂಡ ನಾವು ಕರಿತೀವಿ, ಭಾವಗೀತೆಯ ಉಪಪ್ರಕಾರ. ಇಲ್ಲಿ ಸುನೀತ, ಸಾನೆಟ್, ಅಷ್ಟಪದಿ ಈ ಮೂರೂ ಸಾನೆಟ್ಗಿರುವಂಥ ಇತರೆ ಹೆಸರುಗಳು ಅಂತಲೂ ಆಗುತ್ತೆ. ಅದೇ ಪ್ರಗಾತ ಅನ್ನೋದು ಗ್ರೀಕ್ ಸಾಹಿತ್ಯದಲ್ಲಿ ಪ್ರಸಿದ್ಧವಾಗಿರುವಂಥ ಒಂದು ಭಾವಗೀತೆಯ ಪ್ರಕಾರ. ನಮ್ಮಲ್ಲೂ ಕೂಡ ಅದನ್ನು ಬಳಕೆ ಮಾಡ್ಕೊಂಡಿದ್ದೀವಿ. ಗ್ರೀಕ್ನಲ್ಲಿ ಓಡ್ ಅಂತ ಅಂದರೆ ಹಾಡು ಅಂತ ಅರ್ಥ. BM ಶ್ರೀ ಅವರು ಶ್ರೀ ಕೃಷ್ಣ ರಜತ ಮಹೋತ್ಸವ, ಕುವೆಂಪು ಅವರು ಸ್ವಾತಂತ್ರ್ಯೋತ್ಸವ ಮಹಾಪ್ರಗಾತ, KS ನರಸಿಂಹಸ್ವಾಮಿಯವರು ಡೊಮಿನಿಯನ್ ಜನನ, ಗೋವಿಂದ ಪೈಗಳು ಶ್ರೀ ಗೊಮ್ಮಟ ಜಿನಸ್ತುತಿ, DVG ಅವರು ಬೇಲೂರಿನ ಶಿಲಾ ಬಾಲಕಿಯರು ಅಂತ ಈ ಪ್ರಗಾತದಲ್ಲೇ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಹಾಡೋ ಪ್ರಕಾರ ಇದು ಲೈರ್ ಅನ್ನೋ ತಂತಿ ವಾದ್ಯದೊಂದಿಗೆ ಈ ಒಂದು ಪ್ರಗಾತವನ್ನು ನುಡಿಸ್ತಾರೆ. ನರ್ತನಕ್ಕೆ ಮೇಳ ಗಾಯನವಾಗಿ ಈ ಪ್ರಗಾತವನ್ನು ಹಾಡ್ತಾರೆ. ಎಷ್ಟು ಸಾಲಿರುತ್ತೆ ಅಂದರೆ ಇಲ್ಲಿ ಸರಿಸುಮಾರು 50 ಸಾಲಿನಿಂದ 200 ಸಾಲುಗಳವರೆಗೆ ಪ್ರಗಾತವನ್ನು ರಚನೆ ಮಾಡ್ಬೋದು. ಬೇಲೂರಿನ ಶಿಲಾ ಬಾಲಕಿಯರು ಕನ್ನಡದ ಮೊಟ್ಟ ಮೊದಲ ಪ್ರಗಾತ ಅಂತ ಹೇಳ್ಬೋದು, DVG ಅವರು ಬರೆದಿರುವಂಥದ್ದು. ಕನ್ನಡದಲ್ಲಿ ಈ ಓಡ್ ಅಥವಾ ಪ್ರಗಾತವನ್ನು ಪರಿಚಯ ಮಾಡಿಕೊಟ್ಟಿದ್ದು, ಪ್ರಗಾತ ಅನ್ನೋ ಹೆಸರನ್ನು ಕೊಟ್ಟವ್ರು ಯಾರು ಅಂದರೆ BM ಶ್ರೀಕಂಠಯ್ಯ ಅವರು. ಇಷ್ಟೆಲ್ಲ ಯಾಕೆ ಮಾಹಿತಿ ಹೇಳಿದೆ ಅಂದರೆ 72ನೇ ಪ್ರಶ್ನೆಗೆ ಕನ್ನಡದಲ್ಲಿ ಬಳಕೆಯಾಗಿಲ್ಲದ ಹೆಸರು ಭಾವಗೀತೆಯ ಪ್ರಕಾರ ಯಾವುದು ಅಂದರೆ ಅದು ಪ್ರಗಾತ. ಇನ್ನು ಸುನೀತ, ಸಾನೆಟ್, ಅಷ್ಟಪದಿ. ಸಾನೆಟ್ಗಿರೋಂಥ ಇತರೆ ಹೆಸರು ಸುನೀತ ಮತ್ತು ಅಷ್ಟಪದಿ, ಇಂಗ್ಲೀಷಿಂದ ಬಂದಿರೋಂಥದ್ದು ಇದು. ಬೇಂದ್ರೆ ಮತ್ತು ಮಾಸ್ತಿ ಅವರು ಈ ಸಾನೆಟ್ಗೆ ಅಷ್ಟಪದಿ ಅಂತ ಕರೆದ್ರೆ ಗೋವಿಂದ ಪೈಗಳು ಚತುರ್ದಶಪದಿ ಅಂತ ಕರೀತಾರೆ. ಇನ್ನು ಕೆಲವರು ಇದನ್ನು ಸುನೀತ ಅಂತ ಕರೀತಾರೆ. ಅದಕ್ಕೋಸ್ಕರ ಇದಕ್ಕೆ ಅನೇಕ ಹೆಸರುಗಳು ಬಂದಿದೆ. ಸಾನೆಟ್ಗೆ 14 ಸಾಲುಗಳುಳ್ಳಂತಹ ಪದ್ಯ. ಮೊದಲಾರ್ಧದಲ್ಲಿ 8 ಸಾಲು, ಇದನ್ನು ಅಷ್ಟಪದಿ ಅಂತಾರೆ. ನೆಕ್ಸ್ಟ್ ಉತ್ತರಾರ್ಧದಲ್ಲಿ 6 ಸಾಲುಗಳು ಬರ್ತವೆ. ಇವೆರಡೂ ಕೂಡಿ ಸಾನೆಟ್ ರಚನೆ ಆಗುವಂಥದ್ದು. ಪ್ರಾಸಬದ್ಧವಾಗಿರುತ್ತೆ, ಭಾವ ಪ್ರಕಟಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಡುತ್ತೆ ಈ ಸಾನೆಟ್. ಆಗಲೇ ಹೇಳಿದಾಗೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಸಾನೆಟ್ ರಚನೆ ಮಾಡಿದ್ದು ಗೋವಿಂದ ಪೈಗಳು. ನೆಕ್ಸ್ಟ್ 73ನೇ ಪ್ರಶ್ನೆ. ನಂಜುಂಡ ಕವಿಗೆ ಸಂಬಂಧಿಸಿದ ಯಾವ ಹೇಳಿಕೆ ಸರಿ? ಈತನು ಚೆಂಗಾಳ್ವ ರಾಜವಂಶಕ್ಕೆ ಸೇರಿದವನಾಗಿ ನಂಜರಾಜನ ಆಸ್ಥಾನಿಕನಾಗಿದ್ದನು. ಈ ಆಪ್ಷನ್ ಕರೆಕ್ಟಾಗಿದೆ. ಇವರು ನಡುಗನ್ನಡ ಕಾಲಘಟ್ಟದಲ್ಲಿ ಕಂಡುಬರುವಂತಹ ಕವಿಗಳು. ಅದರಲ್ಲೂ ಕುಮಾರವ್ಯಾಸ ಯುಗ ಬರುತ್ತಲ್ಲ, ಅಲ್ಲಿ ಕಂಡು ಬರ್ತಾರೆ. ಫಸ್ಟ್ ಒನ್ ಸರಿ, ಚೆಂಗಾಳ್ವ ರಾಜವಂಶಕ್ಕೆ ಸೇರಿರುವಂತಹ ನಂಜರಾಜನ ಆಸ್ಥಾನಿಕರಾಗಿದ್ದರು, ವೀರ ಯೋಧ ಆಗಿದ್ದರು ಇವರು ನಂಜುಂಡ ಕವಿಗಳು. ನೆಕ್ಸ್ಟು ಭರಮಪ್ಪ ನಾಯಕನ ಆಸ್ಥಾನಿಕನಾಗಿದ್ದನು, ಇಲ್ಲ ತಪ್ಪು. ಕುಮಾರರಾಮನ ಆಪ್ತನಾಗಿದ್ದನು, ಇಲ್ಲ. ಕುಮಾರರಾಮ ಸಾಂಗತ್ಯ ಅಂತ ಕೃತಿ ಬರೆದಿದ್ದಾರೆ, ಐತಿಹಾಸಿಕ ವೀರ ಕಾವ್ಯ ಅದು, ಆದರೆ ಆಪ್ತ ಆಗೋದಿಲ್ಲ, ಆಪ್ತನಾಗಿರಲಿಲ್ಲ. ಉತ್ತರ ಭಾರತದಿಂದ ವಲಸೆ ಬಂದಿದ್ದನು, ಇದು ಅಲ್ಲ. 73ನೇ ಪ್ರಶ್ನೆಗೆ ಆಪ್ಷನ್ 1 ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ 74ನೇ ಪ್ರಶ್ನೆ. ಸಂಕೇತ ವಿಜ್ಞಾನದಲ್ಲಿ ಅಧ್ಯಯನ ಕ್ರಮದ 2 ವಿಧಾನಗಳನ್ನು ಗುರುತಿಸಿ ಅಂತ ಇದೆ. ಫಲ ನಿರೂಪಣಾತ್ಮಕ ಹಂತ, ಕಥನಾತ್ಮಕ ಹಂತ, ರಚನಾತ್ಮಕ ಹಂತ, ಕಲ್ಪಿತಾರ್ಥಕ ಹಂತ, ನಿರೂಪಣಾತ್ಮಕ ಹಂತ.
ಇದು ಚಿಹ್ನೆ ಸೂಚನೆಗಳು ಅದ್ರ ಬಗ್ಗೆ ಅಧ್ಯಯನದ ಒಂದು ವಿಷಯ ಇದು. ಫಸ್ಟು ಫಲ ನಿರೂಪಣಾತ್ಮಕ ಹಂತ ಅಂತ ಇದೆಯಲ್ವಾ, ಇಂಗ್ಲೀಷಲ್ಲಿ ಪ್ರಾಗ್ಮ್ಯಾಟಿಕ್ ಲೆವೆಲ್ ಅಂತ ಕರೀತಾರೆ. ಇಲ್ಲಿ ಚಿಹ್ನೆಗಳನ್ನು ಯಾವ ರೀತಿ ಬಳಸಬೇಕು, ಸಾಮಾಜಿಕವಾಗಿ ಅದರ ಉಪಯುಕ್ತತೆ ಏನು ಮತ್ತು ಅವುಗಳ ನಡುವಿನ ಸಂಬಂಧ ಏನಿದೆ ಅನ್ನೋದನ್ನು ಅಧ್ಯಯನ ಮಾಡುವಂಥ ಹಂತ ಫಲ ನಿರೂಪಣಾತ್ಮಕ ಹಂತ ಅಂತಂದರೆ. ಸೆಕೆಂಡ್ ಆಪ್ಷನಲ್ಲಿ ಕಥನಾತ್ಮಕ ಹಂತ ಅಂತ ಇದೆ. ಇಲ್ಲಿ ನಾವು ಸಿಂಬಲ್ಸ್ನ ಯಾಕೆ ಬಳಕೆ ಮಾಡ್ಕೊತೀವಿ ಕತೆ ಹೇಳಬೇಕಾದ್ರೆ? ಸಿಂಬಲಲ್ಲಿ ಕತೆ ಹೇಳೋದಕ್ಕೆ ಸಾಧ್ಯನಾ? ಇಲ್ಲ, ಈ ಆಪ್ಷನ್ ಆಗೋದಿಲ್ಲ. ಇದು ರಚನಾತ್ಮಕ ಹಂತ, ಸ್ಟ್ರಕ್ಚರಲ್ ಲೆವೆಲ್ ಅಂತ ಕರೀತಾರೆ. ಚಿಹ್ನೆಗಳ ಆಂತರಿಕ ರಚನೆ ಮತ್ತು ಅವುಗಳ ನಡುವಿನ ಪರಸ್ಪರ ಸಂಬಂಧ ಮತ್ತು ಅದು ಹೇಗೆ ವ್ಯವಸ್ಥಿತವಾಗಿ ಅರ್ಥವನ್ನು ನೀಡ್ತದೆ ಅನ್ನೋದನ್ನು ವಿಶ್ಲೇಷಣೆ ಮಾಡುವಂಥದ್ದೇ ರಚನಾತ್ಮಕ ಹಂತ. ಇದು ಕರೆಕ್ಟಾಗಿದೆ. ಎ ಮತ್ತು ಸಿ ಸರಿಯಾಗಿರುವಂಥ ಉತ್ತರ. ಇನ್ನು ಕಲ್ಪಿತಾರ್ಥಕ ಹಂತ ಅಂತ ಇದೆಯಲ್ವಾ, ಇದು ಆಗೋದಿಲ್ಲ. ನಿರೂಪಣಾತ್ಮಕ ಹಂತ, ಇದು ಕೂಡ ನೋಡಿ, ಸಂಜ್ಞೆ ಅಥವಾ ಗುರುತು, ಚಿಹ್ನೆ ಇವುಗಳಂದರೆ ಏನು, ಅದನ್ನು ಯಾವ ರೀತಿ ಬಳಕೆ ಮಾಡ್ಕೊತೀವಿ, ಅವುಗಳ ಅರ್ಥ ಏನು, ಅವುಗಳ ನಡುವಿನ ವ್ಯತ್ಯಾಸ ಏನು, ನಮಗೆ ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೆ, ಇದನ್ನೇ ನಾವು ಸಂಜ್ಞಾ ವಿಜ್ಞಾನದಲ್ಲಿ ಅರ್ಥ ಮಾಡ್ಕೊಳ್ಳೋಂಥದ್ದು. ಇಲ್ಲಿ ಫಲ ನಿರೂಪಣಾತ್ಮಕ ಹಂತ, ರಚನಾತ್ಮಕ ಹಂತ, ಚಿಹ್ನೆಗಳನ್ನು ಬಳಸುವಂಥ ವಿಧಾನ ಮತ್ತು ಅವುಗಳ ಆಂತರಿಕ ರಚನೆ, ಆ ಚಿಹ್ನೆ ಏನಕ್ಕೆ ಬಳಸ್ಕೊತಾ ಇದ್ದೀವಿ, ಇಂತಿಷ್ಟು ಬೇಸಿಕ್ ಲೆವೆಲ್ ಗೊತ್ತಿದ್ರೆ ಸಾಕಾಗುತ್ತೆ, ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೋದು. ಇದಕ್ಕೆ ಸಂಜ್ಞಾ ವಿಜ್ಞಾನ ಇದನ್ನೇ ಓದ್ಕೊಬೇಕು ಅಂತ ಏನಿಲ್ಲ ನೋಡಿ. ನೋಡಿದ ತಕ್ಷಣ ಆಪ್ಷನಲ್ಲಿ ಉತ್ತರಗಳು ಗೊತ್ತಾಗುತ್ತೆ ಅಲ್ವಾ. ಈ ಕಲ್ಪಿತಾರ್ಥ, ಕಲ್ಪನೆ ಮಾಡೋವಂಥದ್ದು, ನಿರೂಪಣೆ, ಡೆಮಾನ್ಸ್ಟ್ರೇಟ್ ಮಾಡೋವಂಥದ್ದು, ಕಥನಾತ್ಮಕ, ಇದೆಲ್ಲ ನಮಗೆ ಮಾತಾಡ್ತೀವಲ್ಲ, ಓರಲ್ಲಿ ಹೇಳ್ತೀವಲ್ಲ, ಆವಾಗ ಯೂಸ್ ಆಗುತ್ತೆ. ನೆಕ್ಸ್ಟ್ 75ನೇ ಪ್ರಶ್ನೆ, ಹಲಗಲಿ ಬೇಡರ ದಂಗೆ ಲಾವಣಿಯನ್ನು ಮೊದಲ ಬಾರಿಗೆ ಸಂಗ್ರಹಿಸಿ ಪ್ರಕಟಿಸಿದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ JF ಪ್ಲೀಟ್. ನಾನೀಗ ಆಲ್ರೆಡಿ ಹೇಳಿದ್ದೀನಿ, ಆನ್ಸರಲ್ಲಿ ಏನಾದರೂ JF ಪ್ಲೀಟ್ ಅಂತ ಇತ್ತು ಲಾವಣಿಗಳಿಗೆ ಅಂತಂದರೆ ಅವ್ರನ್ನೇ ಹಾಕಬೇಕು. ಯಾಕಂದರೆ ನಮ್ಮ ಭಾರತದಲ್ಲಿ ಅನೇಕ ಕಡೆ ಹಲವಾರು ಹಾಡುಗಳನ್ನು, ಜಾನಪದ ಗೀತೆಗಳನ್ನು ಸಂಗ್ರಹ ಮಾಡಿರುವಂಥ ಕೀರ್ತಿ JF ಪ್ಲೀಟ್ಗೆ ಸಲ್ಲುತ್ತೆ. ಅದರಲ್ಲೂ ಮುಖ್ಯವಾಗಿ ಪ್ರಮುಖವಾಗಿ 5 ಲಾವಣಿಗಳನ್ನು ಸಂಗ್ರಹ ಮಾಡಿ ಅದನ್ನು ಇಂಡಿಯನ್ ಎಂಟಿಕ್ವೇರಿಯಾ ಅನ್ನೋ 5 ಸಂಪುಟಗಳಲ್ಲಿ ಹೊರ ತಗೊಂಬರ್ತಾರೆ. ಸಂಗೊಳ್ಳಿ ರಾಯಣ್ಣ ಲಾವಣಿ, ಹುಟ್ಟುವಳಿ ತೆರಿಗೆ ಲಾವಣಿ, ಹಲಗಲಿ ಬೇಡರ ಲಾವಣಿ, ಸಂಜ್ಞಾನ ಅಪರಾಧ ಲಾವಣಿ, ಕಿತ್ತೂರು ಚೆನ್ನಮ್ಮನ ಸೊಸೆಯ ಲಾವಣಿ, ಇವು 5 ಕ್ರಮವಾಗಿ ಪ್ರಕಟಗೊಂಡಿರುವಂಥದ್ದು. ಇದನ್ನು ಕ್ಯಾತನಹಳ್ಳಿ ರಾಮಣ್ಣ ಅವರು ಸಂಪಾದಿಸಿ ಕೊಟ್ಟಿರುವಂಥದ್ದು. ನೆಕ್ಸ್ಟ್ 76ನೇ ಪ್ರಶ್ನೆ, ಭಾರತೀಯ ಕಾವ್ಯ ಮೀಮಾಂಸಕರನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ ಅಂತ ಕೇಳಿದ್ದಾರೆ. ಇದರಲ್ಲಿ ದಂಡಿಕವಿ ಫಸ್ಟ್ಗೆ ಬರಬೇಕು. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಅವರಿದ್ದಂಥದ್ದು ದಂಡಿಕವಿ. ಕಾವ್ಯ ದರ್ಶನ ಕೃತಿಯನ್ನು ಬರೆದಿದ್ದಾರೆ. ಗುಣಪ್ರಸ್ಥಾನದ ಪ್ರತಿಪಾದಕರು ಈ ದಂಡಿಕವಿ. ಇವರಾದ್ಮೇಲೆ ಬರೋದೇ ವಾಮನ ಕವಿ. ವಾಮನ ಕ್ರಿಸ್ತಶಕ 8ನೇ ಶತಮಾನದ ಕೊನೆಯಲ್ಲಿ ಇವ್ರು ಕಾಣಿಸ್ಕೊತಾರೆ. ವಾಮನ ಇವ್ರು ಬರೆದಿರುವಂಥ ಕೃತಿ ಕಾವ್ಯಾಲಂಕಾರ ಸೂತ್ರವೃತ್ತಿ. ವಾಮನ, ವಾರಿ, ರೀತಿ ಪ್ರಸ್ಥಾನದ ಪ್ರತಿಪಾದಕರು ವಾಮನ. ಇವರಾದ್ಮೇಲೆ ಬರುವಂಥದ್ದು ಆನಂದವರ್ಧನ. 9ನೇ ಶತಮಾನದ ಕೊನೆಯ ಭಾಗದಲ್ಲಿ ಕಾಣಿಸ್ಕೊತಾರೆ ಆನಂದವರ್ಧನ. ಇವರು ಬರೆದಿರುವಂಥ ಕೃತಿ ಧ್ವನ್ಯಾಲೋಕ, ಧ್ವನಿ ಪ್ರಸ್ಥಾನದ ಪ್ರತಿಪಾದಕರು. ಇವರಾದ್ಮೇಲೆ ಅಭಿನವ ಗುಪ್ತ ಬರ್ತಾರೆ. 10ನೇ ಶತಮಾನದ ಮಧ್ಯಂತರದಲ್ಲಿ ಕಾಣಿಸ್ಕೊತಾರೆ ಅಭಿನವ ಗುಪ್ತ. ಅಭಿನವ ಭಾರತಿ, ಧ್ವನ್ಯಾಲೋಕ ಲೋಚನ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಕೊನೆಯದಾಗಿ ರಾಜಶೇಖರ ಕವಿ 10ನೇ ಶತಮಾನದ ಕೊನೆಯ ಭಾಗದಲ್ಲಿ ಕಾಣಿಸ್ಕೊತಾರೆ ರಾಜಶೇಖರ ಕವಿಗಳು. ಇವರು ಕಾವ್ಯ ಮೀಮಾಂಸೆನ ಕೃತಿಯನ್ನು ಬರೆದಿದ್ದಾರೆ. ಇವರನ್ನ ಕವಿ ಸಮಯದ ಪ್ರಥಮಾಚಾರ್ಯ ಅಂತಲೂ ಕೂಡ ಕರೀತಾರೆ. ಯಾರನ್ನ? ರಾಜಶೇಖರ ಕವಿಯನ್ನ. ನೆಕ್ಸ್ಟ್ 77ನೇ ಪ್ರಶ್ನೆ, ಹೌದು ಅಲ್ಲ ಉತ್ತರವನ್ನು ಬಯಸುವ ಪ್ರಶ್ನೆಗಳು ಕನ್ನಡದಲ್ಲಿ ಸಾಮಾನ್ಯವಾಗಿ ಇಂಥ ಉತ್ತರವನ್ನು ಬಯಸುತ್ತವೆ: ಸಕಾರಾತ್ಮಕ ಉತ್ತರ, ನಕಾರಾತ್ಮಕ ಉತ್ತರ, ನಿಷೇಧಾತ್ಮಕ ಉತ್ತರ, ನಿರುತ್ತರ. ಹೌದು ಅಥವಾ ಇಲ್ಲ. ಇದಕ್ಕೆ ಸಕಾರಾತ್ಮಕ ಉತ್ತರ ಸರಿಯಾಗಿರುವಂಥ ಉತ್ತರ. ಎಕ್ಸಾಕ್ಟ್ ಆನ್ಸರನ್ನು ಬಯಸುವಂಥದ್ದು ಸಕಾರಾತ್ಮಕ ಉತ್ತರ. ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯ. ಈ ಸ್ಟೇಟ್ಮೆಂಟು ಸತ್ಯನೋ ಸುಳ್ಳು ಅಂತ ಪ್ರಶ್ನೆ ಆಯಿತು ಅಂತ ಇಟ್ಕೊಳ್ಳಿ. ಆಗ ನೀವೇನು ಉತ್ತರ ಕೊಡ್ತೀರಾ? ನೋಡಿ, ಜೀವನದಲ್ಲಿ ಕಷ್ಟ ಸುಖ ಎರಡೂ ಸಮನಾಗಿ ಬರ್ತಾ ಇರುತ್ತೆ. ಒಂದೊಂದು ಸತಿ ಕಷ್ಟಗಳೇ ಜಾಸ್ತಿ ಇರುತ್ತೆ, ಒಂದೊಂದು ಸತಿ ತುಂಬ ಖುಷಿಯಾಗಿರ್ತೀವಲ್ವಾ. ಈ ಸ್ಟೇಟ್ಮೆಂಟ್ಗೆ ನಾವು ಹೌದು ಅಂತಲೇ ಉತ್ತರ ಕೊಡಬೇಕು. ಕೆಲವೊಬ್ಬರು ಇಲ್ಲ ಅಂತ ಉತ್ತರ ಕೊಡ್ತಾರೆ. ತುಂಬ ಶ್ರೀಮಂತರಾಗಿರಬೇಕು, ಯಾವುದೊಂದಕ್ಕೂ ಕೊರತೆ ಇರಬಾರ್ದು, ಮಾನಸಿಕವಾಗಿ ನೆಮ್ಮದಿಯನ್ನು ಕಾಯ್ದುಕೊಂಡಿದ್ರೆ ಅಂಥವರು ಇಲ್ಲ ಅಂತ ಉತ್ತರ ಕೊಡ್ಬೋದು ಅಲ್ವಾ. ಇದಕ್ಕೆ ಹೌದು ಅಥವಾ ಇಲ್ಲ ಅಂತ ಅಷ್ಟೇ ಸಕಾರಾತ್ಮಕ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಬಿಟ್ಟು ಒಳ್ಳೆ ನಕಾರಾತ್ಮಕವಾಗಿ ಇರ್ಬೋದೇನೋ ಅಂತ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತೀವ. ಸರ್ವೇ ಸಾಮಾನ್ಯನ, ಕಷ್ಟ ಸುಖ ಅನ್ನೋದು ಸರ್ವೇ ಸಾಮಾನ್ಯ ಏನಲ್ಲ ಅಂದರೆ ಅದು ಇನ್ನೂ ಉತ್ತರ ಏನೋ ಬಯಸ್ತಾ ಇದೆ ಅಂತ ಅರ್ಥ. ಮುಂದಕ್ಕೆ ನಾವು ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಅರ್ಥ. ನಕಾರಾತ್ಮಕ ಉತ್ತರಗಳು ತರ್ಕಕ್ಕೀಡು ಮಾಡುತ್ತೆ, ಹಾಗಾಗಿ ಇದು ಸರಿಯಾಗಿರೋಂಥ ಉತ್ತರ ಅಲ್ಲ. ಆಪ್ಷನ್ 1 ಸರಿಯಾಗಿರುವಂಥದ್ದು ಸಕಾರಾತ್ಮಕ ಉತ್ತರ. ನೆಕ್ಸ್ಟ್ 78ನೇ ಪ್ರಶ್ನೆ, ಸರಿಯಾದವುಗಳನ್ನು ಗುರುತಿಸಿ ಅಂತ ಇದೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಪುರಂದರದಾಸರ್ದ ಇದು. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಕನಕದಾಸರು. ಎರಡು ತಪ್ಪೆ. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಕಡಕೋಳ ಮಡಿವಾಳಪ್ಪ.
ಇವರೇ ಬರೆದಿರೋಂಥದ್ದು ಸರಿಯಾಗಿದೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಕನಕದಾಸರು, ಇದು ಸರಿಯಾಗಿದೆ. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಪುರಂದರದಾಸರು, ತಪ್ಪಾಗಿದೆ. ಸಿ ಮತ್ತು ಡಿ ಸರಿಯಾಗಿರುವಂಥ ಉತ್ತರ. ಪುರಂದರದಾಸರು ಮತ್ತು ಕನಕದಾಸರು ಬರೆದಿರುವಂಥ ಕೀರ್ತನೆಗಳನ್ನು ನೋಡ್ಬಿಡೋಣವಾ. ಗುಮ್ಮನ ಕರೆಯದಿರೆ ಅಮ್ಮ ನೀನು ಸುಮ್ಮನೆ ಇರುವೆನು ಅಮ್ಮಿಯ ಬೇಡೆನು ಮಮ್ಮು ಉಣ್ಣುತ್ತೇನೆ ಅಮ್ಮ ಅಳುವುದಿಲ್ಲ ಗುಮ್ಮನ ಕರೆಯದಿರೆ. ಗಿಳಿಯು ಪಂಜರದೊಳಿಲ್ಲ ಡೊಂಕು ಬಾಲದ ನಾಯಕರೇ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಬಕುತಿ ಇಲ್ಲ. ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ. ಜಗದೊಳಿರುವ ಜಾಣರೆಲ್ಲ ಹಗರಣ ಮಾಡುವುದನ್ನೇ ಕಂಡು ನಗೆಯು ಬರುತ್ತಿದೆ ನನಗೆ ನಗೆಯು ಬರುತ್ತಿದೆ. ನೋಡಿ, ಈ ಕೀರ್ತನೆಗಳನ್ನೆಲ್ಲ ಬರೆದಿರುವಂಥದ್ದು ಪುರಂದರದಾಸರು. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಡಿಂಬದಲ್ಲಿರುವ ಪ್ರಾಣ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದೋ. ಆಮೇಲೆ ಕುಲ ಕುಲ ಕುಲವೆಂದು ಹೊಡೆದ ಆಡದಿರಿ. ಇದೆಲ್ಲ ಕನಕದಾಸರ ಕೀರ್ತನೆಗಳು. ಇಲ್ಲಿ ಪ್ರಶ್ನೆಯಲ್ಲಿ ಸಿ ಮತ್ತು ಡಿ ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ 79ನೇ ಪ್ರಶ್ನೆ, ಆನಂದಮಠ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದವರನ್ನು ಗುರುತಿಸಿ ಅಂತ ಇದೆ. ಆನಂದಮಠ ಬಿ ವೆಂಕಟಾಚಾರ್ಯ ಅವರು ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು. ಬಂಕಿಮಚಂದ್ರ ಚಟರ್ಜಿಯವರ ಬಂಗಾಳಿ ಕಾದಂಬರಿ ಇದು. ಅನುವಾದಿಸಿದವರು ಅಂತ ಕೇಳಿದಾರಲ್ವಾ, ಎ ಬಿ ವೆಂಕಟಾಚಾರ್ಯ. ಮತ್ತೊಬ್ಬರು ಯಾರಾಗ್ತಾರೆ? ಗಡಗನಾಥರನ? ಇಲ್ಲ, ಗಡಗನಾಥರು ಪ್ರಬುದ್ಧನಯನೆ, ಕುಮುದಿನಿ, ಪದ್ಮನಯನೆ, ಮಾಧವಕರ್ಣ ವಿಲಾಸ ಅನ್ನೋ ಕೃತಿಗಳನ್ನು ಕೊಟ್ಟಿದ್ದಾರೆ, ಕಾದಂಬರಿಗಳನ್ನು. ಆದರೆ ಇವರು ಆನಂದಮಠ ಅನ್ನೋ ಕೃತಿಯನ್ನು ಅನುವಾದ ಮಾಡಿಲ್ಲ. ಹಾಗಾಗಿ ಗಡಗನಾಥರು ಕ್ಯಾನ್ಸಲ್ ಆಗುತ್ತೆ. ಇನ್ನು ಬಿ ಎಂ ಶ್ರೀಯವರು ಇಂಗ್ಲೀಷ್ ಗೀತೆಗಳು, ಮುಖ್ಯವಾಗಿ ಅನುವಾದ ಅಂತಂದರೆ ಸೋಫೋಕ್ಲಿಸ್ನ ಏಜಾಕ್ಸ್ ನಾಟಕವನ್ನು ಅಶ್ವತ್ಥಾಮನ್ ಅಂತ ಅನುವಾದ ಮಾಡಿದ್ದಾರೆ. ಇನ್ನು ಇಸ್ಕಿಲಸ್ನ ಪಾರಸಿಕರು ಇದನ್ನು ಅನುವಾದ ಮಾಡಿದ್ದಾರೆ. ಇವರು ಕೂಡ ಆನಂದಮಠ ಕೃತಿಯನ್ನು ಅನುವಾದ ಮಾಡಿಲ್ಲ. ಇನ್ನು ಎಸ್ ಜಿ ನರಸಿಂಹಾಚಾರ್ ಇವರು ಕಾಳಿದಾಸನ ಕೃತಿಗಳನ್ನು ಅನುವಾದ ಮಾಡಿರುವಂಥದ್ದು, ಸಂಸ್ಕೃತದ ಕೃತಿಗಳನ್ನು. ಅಜಂದ್ರೂಪ ಚರಿತೆ, ದಿಲೀಪ ಚರಿತೆ ಪ್ರಮುಖವಾಗಿರುವಂಥ ಅನುವಾದಗಳು. ಇನ್ನು ಕೆ ವೆಂಕಟೇಶಯ್ಯ ಇವ್ರ ಬಗ್ಗೆ ನನಗೆ ಅಷ್ಟಾಗಿ ಮಾಹಿತಿ ಇಲ್ಲ. ಬೇರೆ ಕವಿಗಳ ಬಗ್ಗೆ ಗೊತ್ತಿದೆ ಅಲ್ವಾ. ಆನಂದಮಠ ಕೃತಿಯನ್ನು ಬಿ ವೆಂಕಟಾಚಾರ್ಯರನ್ನ ಬಿಟ್ಟು ಬೇರೆ ಕವಿಗಳು ಅನುವಾದ ಮಾಡಿರೋದು ನನಗೆ ಕಾಣಿಸಿಲ್ಲ. ಹಾಗಾಗಿ ಕೆ ವೆಂಕಟೇಶ್ ಅವರು ಕೂಡ ಆನಂದಮಠವನ್ನು ಅನುವಾದ ಮಾಡಿರ್ಬೋದು ಅಂತ ಅನಿಸುತ್ತೆ. ಎ ಮತ್ತು ಡಿ ಸರಿ ಉತ್ತರ ಇರ್ಬೋದು. ನಿಮ್ಮ ಹತ್ರ ಕೀ ಆನ್ಸರ್ ಇದ್ದರೆ ನೋಡಿ, ನನಗೂ ಕ್ಲಾರಿಫೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಎ ಮತ್ತು ಡಿನೇನಾ ಅಥವಾ ಬೇರೆನಾ ಅಂತ. ಯಾಕಂದರೆ ನನ್ನ ಹತ್ರ ಕೀ ಆನ್ಸರು ಇಲ್ಲ, ಹೆಚ್ಚಿನ ಮಾಹಿತಿನೂ ಇಲ್ಲ ಕೆ ವೆಂಕಟೇಶಯ್ಯ ಅವ್ರ ಬಗ್ಗೆ. ಗೊತ್ತಿಲ್ಲದೆ ಇದ್ದಾಗ ಜಾಸ್ತಿ ಏನು ಹೇಳೋಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಇದೊಂದು ಸ್ವಲ್ಪ ಪೆಂಡಿಂಗ್ ಇಟ್ಟಿರ್ತೀನಿ. 79ನೇ ಪ್ರಶ್ನೆ ಗೊತ್ತಿದ್ರೆ ಪ್ಲೀಸ್ ನನಗೂ ತಿಳಿಸಿ. ನೆಕ್ಸ್ಟ್ 80ನೇ ಪ್ರಶ್ನೆ, ಭಾವಕತ್ವ ಭೋಜಕತ್ವ ಇವುಗಳನ್ನು ಭಟ್ಟಾನಾಯಕನು ಯಾವುದರ ಭಾಗವಾಗಿ ವಿವರಿಸುತ್ತಾನೆ? ಧ್ವನಿ ಪ್ರಸ್ಥಾನವನ್ನು ಮಂಡಿಸುವಾಗ, ಕವಿ ಪ್ರತಿಭೆಯ ಆವಿರ್ಭಾವದ ಕುರಿತು ಮಾತನಾಡುವಾಗ. 3 ಸಹೃದಯರಲ್ಲಿ ರಸನಿಷ್ಪತ್ತಿಯಾಗುವ ಕುರಿತು ಮಾತನಾಡುವಾಗ. 4 ಗುಣ ಮತ್ತು ರೀತಿ ಪ್ರಸ್ಥಾನಗಳನ್ನು ಟೀಕಿಸುವಾಗ. ಸರಿಯಾಗಿರುವಂಥ ಉತ್ತರ ಆಪ್ಷನ್ 3 ಸಹೃದಯರಲ್ಲಿ ರಸನಿಷ್ಪತ್ತಿಯಾಗುವ ಕುರಿತು ಮಾತನಾಡುವಾಗ. ನೋಡಿ, ಇದನ್ನು ಹೇಳಿದ್ದು ಭಟ್ಟಾನಾಯಕ ತನ್ನ ಭುಕ್ತಿವಾದದಲ್ಲಿ ಅಥವಾ ಸಾಧಾರಣೀಕರಣ ತತ್ವದಲ್ಲಿ. ಭಟ್ಟಾನಾಯಕ ಹೇಳಿರುವಂತಹ ಭಾವಕತ್ವ ಮತ್ತು ಭೋಜಕತ್ವದ ಬಗ್ಗೆ ತುಂಬ ಡೀಟೇಲಾಗಿ ಸವಿವರವಾಗಿ ಅರ್ಥ ಆಗೋ ರೀತಿಯಲ್ಲಿ ವಿಡಿಯೋ ಮಾಡಿದ್ದೀನಿ. ಹಳೆ ವಿಡಿಯೋ ಇದೆ, ಒಂದ್ಸತಿ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ನಿಮಗೆ ಚಿಕ್ಕದಾಗಿ ಹೇಳಬೇಕು ಅಂದರೆ, ಇವಾಗ ನಾವು ಯಾವುದೋ ಒಂದು ಕಾವ್ಯವನ್ನು ಅಥವಾ ಒಂದು ನಾಟಕವನ್ನು ಓದ್ತಾ ಇದ್ದೀವಿ ಅಂತಂದರೆ ಅಲ್ಲಿ ತುಂಬ ಖುಷಿನೋ ಅಥವಾ ಒಂದು ರೊಮ್ಯಾಂಟಿಕ್ ಆಗಿರೋವಂಥದ್ದು ಅಥವಾ ದುಃಖಕರವಾಗಿರುವಂಥ ಸಂಗತಿನೂ ನಡೀತಾ ಇದೆ ಅಂತಂದರೆ, ಆ ಕೃತಿಯಲ್ಲಿ ನಡೀತಿರುವಂತಹ ಸಂಗತಿ ನಮಗೆ ರಿಲೇಟೆಡ್ ಆಯಿತು ಅಂದರೆ ನಮ್ಮಲ್ಲಿ ಕೆಲವೊಂದು ಭಾವನೆಗಳು ಉಂಟಾಗುತ್ತಲ್ವ, ರಸನಿಷ್ಪತ್ತಿ ಆಗುತ್ತೆ ಅಲ್ವಾ. ಕೆಲವೊಂದು ಇವಾಗ ಬೇಜಾರಾಗ್ತಿದೆ ಅಂತಂದರೆ ಒಂಥರ ಸಂಕಟ ಆಗುತ್ತೆ ಮನಸ್ಸಲ್ಲಿ, ನೋವಿನ ಅನುಭವ ಆಗುತ್ತಲ್ವ, ಇದೇ ಭಾವಕತ್ವ. ಫಾರ್ ಎಕ್ಸಾಂಪಲ್, ದುರ್ಯೋಧನ ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರನ್ನ ಕಳ್ಕೊಂಡು ಭೀಷ್ಮನ ಸಲಹೆಯನ್ನು ಪಡ್ಕೊಬೇಕು ಅಂತ ರಣಭೂಮಿಗೆ ಹೋಗಬೇಕಾದ್ರೆ ಒಂದು ಪದ್ಯ ಬರುತ್ತೆ ನೋಡಿ. ಉಡಿದಿರ್ದ ಕೈದು ನೆತ್ತರ ಕಡಲೊಳಗೆ ತಳಮ ನೂರ್ಚುತ್ತಿರೆ ಕಾಲಿಡಲು ಎಡವಿಡಿಯದೆ ಕುರುಪತಿ ದಡಿಂಗ ಬೆಳಂಗನೆ ಮೆಟ್ಟಿ ಮೆಲ್ಲನೆ ನಡೆದ. ಈ ಪದ್ಯ ಹೆಂಗಿದೆ ಅಂದರೆ ಇಮ್ಯಾಜಿನ್ ಮಾಡ್ಕೊಬೇಕು. ಅವನಿಗೆ ಕಾಲಿಡೋದಕ್ಕೂ ಜಾಗ ಇಲ್ಲ, ಅಷ್ಟೊಂದು ಹೆಣದ ರಾಶಿ, ಆನೆಗಳು ಎಲ್ಲ ಸತ್ತು ಬಿದ್ದಿದ್ದಾವೆ, ಆಯುಧಗಳೆಲ್ಲ ಮುರಿದು ಬಿದ್ದಿದ್ದಾವೆ, ರಕ್ತದ ಹೋಕುಳಿಯೇ ಹರಿದ್ಬಿಟ್ಟಿದೆ. ಅಂಥದ್ರಲ್ಲಿ ಅವನು ಜಾಗ ಮಾಡಿಕೊಂಡು ಆನೆಗಳ ಮೇಲೆ ದಾಟ್ಕೊಂಡು ಕಾಲಿಟ್ಕೊಂಡು ಸಂಜಯನ ಹೆಗಲನ್ನು ಆಶ್ರಯಿಸ್ಕೊಂಡು ನಡ್ಕೊಂಡು ಹೋಗ್ತಾನಂತೆ. ಈ ಪದ್ಯಗಳನ್ನು ಓದ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಒಳಗಡೆ ಬೀಭತ್ಸ್ಯ, ಭಯಾನಕ, ಈ ಕರುಣ ರಸಗಳು ಒಮ್ಮೆಲೆಗೆ ಉದ್ಭವಿಸ್ಬಿಡ್ತವೆ. ಇಂಥ ರಸಗಳು ಉತ್ಪತ್ತಿ ಆಯಿತು ಅಂದರೆ ನಾವು ಅದನ್ನು ಅನುಭವಿಸ್ಲೇಬೇಕಲ್ವ. ನಮ್ಮ ಮನಸ್ಸು ಒಂಥರ ಸಂಕಟ, ತಳಮಳ, ನೋವು ಎಲ್ಲ ಆಗುತ್ತಲ್ವ. ದುರ್ಯೋಧನದ ಮೇಲೆ ಪಾಪ ಅನ್ನೋ ಒಂದು ಸಹಾನುಭೂತಿನೂ ಬರುತ್ತೆ ಅಲ್ವಾ. ಇದೇ ಭೋಜಕತ್ವ.
ಆ ರಸ ಅನುಭವ ಆಗೋದೇ ಭೋಜಕತ್ವ. ಕೃತಿಯನ್ನು ಓದ್ತಿರೋಂತಹ ಅಥವಾ ನಾಟಕವನ್ನು ನೋಡ್ತಿರೋಂತಹ ಸಾಮಾಜಿಕರಿಗೆ ಈ ರಸದ ಅನುಭವ ಆಯಿತು ಅಂದರೆ ಅದನ್ನ ಭೋಗವಾದ. ತುಂಬ ಚಿಕ್ಕದಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಡೀಟೇಲಾಗಿ ಭಟ್ಟನಾಯಕನ ಭುಕ್ತಿವಾದ ಅಂತಲೇ ಒಂದು ವಿಡಿಯೋ ಮಾಡಿದ್ದೀನಿ, ನೋಡಿ ಆಸಕ್ತಿ ಇದ್ದರೆ. ನೆಕ್ಸ್ಟ್ 81ನೇ ಪ್ರಶ್ನೆ, ದೇವರ ದಾಸಿಮಯ್ಯನ ವಚನದ ಸಾಲುಗಳನ್ನು ಸರಿಯಾಗಿ ಹೊಂದಿಸಿ ಅಂತ ಇದೆ. ದೇವರ ದಾಸಿಮಯ್ಯನ ವಚನಗಳ ಅಂಕಿತ ರಾಮನಾಥ. ಈನಲ್ಲಿ ರಾಮನಾಥ ಅಂತ ಬಂದಿದೆ ನೋಡಿ, ಅದೇ ಕೊನೆಯದಾಗಿ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯುವುದ ಮಾಬುದೆ, ಕಡೆಗೀಲು ಬಂಡಿಗಾದರ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ. ನೆಕ್ಸ್ಟ್ 82ನೇ ಪ್ರಶ್ನೆ ಮಿಸ್ ಆಗಿದೆ. 83ನೇ ಪ್ರಶ್ನೆ, ಅದು ನೆಕ್ಸ್ಟ್ ಹಾಕ್ತೀನಿ, ಹೊಂದಿಸಿ ಬರೆಯಿರಿ. ಅಕ್ಕ ಮಹಾದೇವಿ, ಬಸವಣ್ಣ, ಅಲ್ಲಮಪ್ರಭು, ಆಯ್ದಕ್ಕಿ ಲಕ್ಕಮ್ಮ ಇವ್ರು ಹೇಳಿರೋಂಥ ವಚನಗಳ ಸಾಲುಗಳನ್ನು ಕೊಟ್ಟಿದ್ದಾರೆ ನೋಡಿ. ಅಕ್ಕ ಮಹಾದೇವಿ ಅವ್ರದ್ದು ಏರಿಲ್ಲದ ಗಾಯ, ಆಪ್ಷನ್ 1 ಅದೇ ಸರಿ. ಕಿಚ್ಚಿಲ್ಲದ ಬೇಗೆಯಲ್ಲಿ ಬೆಂದೆನವ್ವ, ಏರಿಲ್ಲದ ಗಾಯದಲ್ಲಿ ನೊಂದೆನವ್ವ, ಸುಖವಿಲ್ಲದೆ ಧಾವತಿಗೊಂಡೆನವ್ವ, ಚೆನ್ನ ಮಲ್ಲಿಕಾರ್ಜುನ ದೇವಂಗೊಲಿದು ಬಾರದ ಭವಂಗಳಲ್ಲಿ ಬಂದೆನವ್ವ ಅನ್ನೋ ಒಂದು ವಚನ. ಇಲ್ಲಿ ಆಪ್ಷನ್ 3A1 ಅಂತ ಇದೆಯಲ್ವಾ, ಅದು ಸರಿನಾ? ಇಲ್ಲ, ತಪ್ಪಾಗುತ್ತೆ. ಯಾಕಂದರೆ ಬಸವಣ್ಣ ಅವ್ರದ್ದು ಕಾಯಕವೇ ಕೈಲಾಸ ಬರುತ್ತೆ. ಭುಕ್ತಿ ಎಂಬುದು ತೋರುಂಬ ಲಾಭ, ಇದು ಇವ್ರದ್ದಲ್ಲ, ಅದು ಅಲ್ಲಮ್ಮ ಪ್ರಭು ಅವ್ರದ್ದು. ನೇರವಾಗಿ ಕರೆಕ್ಟ್ ಆನ್ಸರೇ ಹೇಳ್ತೀನಿ ನೋಡಿ. ಬಸವಣ್ಣ ಅವ್ರದ್ದು ಕಾಯಕವೇ ಕೈಲಾಸ ಬರುತ್ತೆ, ಅಲ್ಲಮ್ಮ ಪ್ರಭು ಅವ್ರದ್ದು ಭಕ್ತಿ ಎಂಬುದು ತೋರುಂಬ ಲಾಭ, ಇದು ಸರಿ. ಯಾಕಂದರೆ ಅವ್ರದ್ದು ಒಂದು ವಚನ ನೋಡಿ, ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರಗೋಷ್ಠಿ, ತರ್ಕವೆಂಬುದು ತಗರ ಹರಟೆ, ಭಕ್ತಿ ಎಂಬುದು ತೋರುಂಬ ಲಾಭ, ಗುಹೇಶ್ವರನೆಂಬುದು ಮೀರಿದ ಘನವು ಹೇಳಿರೋದು ಅಲ್ಲಮ್ಮ ಪ್ರಭು ಅವರು. ನೆಕ್ಸ್ಟ್ ಆಯ್ದಕ್ಕಿ ಲಕ್ಕಮ್ಮ ಅವ್ರದ್ದು ದೇಹವೇ ದೇಗುಲ. ಇಲ್ಲ ಅಲ್ವಾ, ದೇಹವೇ ದೇಗುಲ ಅದು ಉಳ್ಳವರು ಶಿವಾಲಯವ ಮಾಡುವರು, ನಾಯೇನ ಮಾಡಲಿ ಬಡವನಯ್ಯ. ಬಸವಣ್ಣ ಅವ್ರದ್ದು ಹೇಳಿರೋದು, ಆಯ್ದಕ್ಕಿ ಲಕ್ಕಮ್ಮ ಅವ್ರದ್ದು ಆಗೋದಿಲ್ಲ. ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ಗಳೇ ತಪ್ಪು ಅಂತ ಅನಿಸುತ್ತೆ. ಆಯ್ದಕ್ಕಿ ಲಕ್ಕಮ್ಮ ಅವ್ರದ್ದು ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ಇದು ವಚನ. ಮೇ ಬಿ ಇದು ಅಕ್ಕ ಮಹಾದೇವಿ ಅವ್ರದ್ದು ಏರಿಲ್ಲದ ಗಾಯ ಸರಿ, ಬಸವಣ್ಣ ಅವ್ರಿಗೆ ದೇಹವೇ ದೇಗುಲ ಅದೇ ಕರೆಕ್ಟು, ಅಲ್ಲಮ್ಮ ಪ್ರಭು ಅವ್ರದ್ದು ಭಕ್ತಿ ಎಂಬುದು ತೋರುಂಬ ಲಾಭ ಅಂತ. ಆಯ್ದಕ್ಕಿ ಲಕ್ಕಮ್ಮ ಅವರು ಮತ್ತು ಅವರ ಪತಿ ಹೇಳಿರುವಂಥ ವಚನಗಳ ಆಧಾರದ ಮೇಲೆ ಕಾಯಕವೇ ಕೈಲಾಸ ಅಂತ ಕೊಟ್ಟಿದ್ದಾರಾ ಗೊತ್ತಿಲ್ಲ. ಹಾಗಾದರೆ ಎಲ್ಲ ಆನ್ಸರು ಕರೆಕ್ಟಾಗಿದೆ, ನೇರವಾಗಿ ಅದೇ ಆನ್ಸರ್ಗಳು ಬರ್ತವೆ, ಹೊಂದಿಸೋ ಅವಶ್ಯಕತೆಯೇ ಇಲ್ಲ. ಇನ್ನು ಆ ಥರ ಅಲ್ಲ ಅಂದರೆ ನಾನು ಫಸ್ಟ್ ಹೇಳಿದ್ನಲ್ಲ, ಅದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 84ನೇ ಪ್ರಶ್ನೆ, ಶಂ ಪರಮಶಿವಯ್ಯ ಅವರು ಸಂಗ್ರಹಿಸಿದ ಕೃತಿಗಳು ಯಾವುದು ಅಂತ ಕೇಳಿದರೆ, ಜನಪದ ಖಂಡಕಾವ್ಯಗಳು, ಕನ್ನಡ ಜನಪದ ಕಥೆಗಳು, ಇವೆರಡು ಶಂ ಪರಮಶಿವಯ್ಯ ಅವರು ಸಂಗ್ರಹ ಮಾಡಿರುವಂತಹ ಕೃತಿಗಳು. ನೆಕ್ಸ್ಟ್ 85ನೇ ಪ್ರಶ್ನೆ, ಚಂದೋಂಬುದಿಯ ಅಧಿಕರಣಗಳನ್ನು ಅನುಕ್ರಮವಾಗಿ ಬರೆಯಿರಿ ಅಂತ ಇದೆ. 1ನೇ ನಾಗವರ್ಮ ಬರೆದಿರುವಂತಹ ಚಂದೋಂಬುದಿ. ಲಾಸ್ಟ್ ನೆಟ್ ಪೇಪರಲ್ಲೂ ಇದೇ ಪ್ರಶ್ನೆ ಕೇಳಿದ್ರು ಅಲ್ವಾ. ಕನ್ನಡದ ಮೊಟ್ಟಮೊದಲ ಚಂದೋ ಗ್ರಂಥ ಕುಕ್ಕಿಲ ಭಟ್ಟ ಅವರು ಮೊದಲು ಸಂಪಾದನೆ ಮಾಡಿದ್ದು, ತನ್ನ ಮಡದಿಗೆ ಛಂದಸ್ಸನ್ನು ಬೋಧನೆ ಮಾಡಿರುವಂಥದ್ದು ಈ ಚಂದೋಂಬುದಿ, 1ನೇ ನಾಗವರ್ಮ ಅವರು. ಚಂದೋಂಬುದಿ ಕೃತಿಯಲ್ಲಿ ಒಟ್ಟು 6 ಅಧಿಕಾರಗಳು ಅಂದರೆ ಅಧ್ಯಾಯಗಳು ಬರ್ತವೆ. ಆರ್ಡರ್ ವೈಸ್ ಆಗಿ ಹೇಳಬೇಕು ಅಂದರೆ, ಪ್ರಥಮಾಧಿಕಾರದಲ್ಲಿ ಸಂಜ್ಞಾ ಪ್ರಕರಣ, ದ್ವಿತೀಯಾಧಿಕಾರದಲ್ಲಿ ಸಮವೃತ್ತ ಪ್ರಕರಣ, ತೃತೀಯಾಧಿಕಾರದಲ್ಲಿ ಮಾಲವೃತ್ತ ಪ್ರಕರಣ, ಚತುರ್ಥಾಧಿಕಾರದಲ್ಲಿ ಕಂದಾದಿ ಮಾತ್ರ ವೃತ್ತ, ಪಂಚಮಾಧಿಕಾರದಲ್ಲಿ ಕರ್ನಾಟಕ ವಿಷಯ ಜಾತಿಗಳ ಬಗ್ಗೆ, ಷಷ್ಠಾಧಿಕಾರದಲ್ಲಿ ಷಟ್ ಪ್ರತ್ಯಯ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ 3 CBADE ಅಂತ ಇದೆಯಲ್ವಾ, ಅದೇ ಸರಿಯಾಗಿರುವಂಥ ಉತ್ತರ.